ರೀತಿ ಚೇರ್ಮನ್ ಕಾಲಿದ್ದಾರೆ, ದಯವಿಟ್ಟು ಎಲ್ಲ ಬಂದು ಆಸೆ ಮಾಡಬೇಕು. ರವಿಕುಮಾರ್ ಕಿ, ರವಿಕುಮಾರ್ ಕಿ, ರವಿಕುಮಾರ್ ಕಿ. ದಯವಿಟ್ಟು ಎಲ್ಲ ಚೇರ್ಮನ್ ಕಾಲಿದ್ದಾರೆ, ಆ ಬಂದು ಆಸೆ ಮಾಡಬೇಕು ಅಂತ. ಜಾಕೀರ್ ಒಂಚೂರು ಹಿಂದೆ ಕಳಿಸಿ ಅವ್ರನ್ನ. ಜಾಕೀರ್ ಭಾಯ್ ಇವ್ರು ಹಿಂದೆ ಕಳಿಸಿ. ಇದೆಲ್ಲ ಆ ಕಡೆ ಹೋಗ್ರು ಬರ್ರಿ ಚಪ್ಪಾಳೆ ಎಲ್ಲರೂ ಜೋರಾಗಿ. ಹಿಂದೆ ಬರ್ರ. सबसे आगे दरखास्त है कि बैठ जाओ भाई, जगह चेहरा खाली नहीं, बैठ गया तो पूरा काम आसान हो जाता है. सो ಹಿಂದಕ್ಕೆ ಬಾಗೋರು. साजन भाई हम बड़ा हार उठा लगा, वो घर में बड़ा हार. नईम भाई जल्दी जाओ, तुम्हें फाइट भागो. आप इमरान साहब स्टेज पर दे रही थी नगर. ಅದೇ ರೀತಿ ನಗರಸಭಾ ಕಮಿಷನರ್ ಆದಂತಹ ಕಂಪಶ್ರೀ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಏರಿಯಾದ ಎಲ್ಲ ಜನಗಳ ಪರವಾಗಿ, ಮಸೀದಿ ಕಮಿಟಿ ಪರವಾಗಿ ವಂದನೆ. हाँ भाई इकडे डाउन कराजे, काम कराजे, डाउन बेटा डाउन कराजे, डाउन कराजे. इतक तिरग रे. हाँ 25 ವರ್ಷಗಳಿಂದ ನಾವು ಶ್ರಮ ಪಟ್ಟಿದ್ದು ಒಂದಲ್ಲ ಎರಡಲ್ಲ, ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು. ಯಾವಾಗ ಮಳೆ ಹನಿ ಬಿಡ್ತಾ ಇತ್ತು, ಎಲ್ಲರೂ ಸಹ ನಿದ್ದೆ ಮಾಡದೇನೆ ಮನೆಯಿಂದ ಆಚೆ ಬರೋರು. ಏನಪ್ಪ ಅದರ ಪರಿಸ್ಥಿತಿ ಏನು ಎತ್ತ ಅಂತ ಸುಮಾರು ನಗರಸಭೆ ಸದಸ್ಯರು ಒಂದಾಗಿ ಪೂರ್ತಿ ಮಾಡ್ಬಿಟ್ಟು ಹೋಯ್ತವ್ರೆ. ಅವರು ಸಿಕ್ಕಿದ್ದು, ಅವ್ರಿಗೆ ಶಾಸಕರಾಗಿದ್ದು ಅವ್ರ ಪುಣ್ಯ ಅಲ್ಲ,
ಈ ಇಡೀ ಮಂಡ್ಯ ತಾಲೂಕು ಜನದ ಪುಣ್ಯ. ಯಾಕಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ ಡೈಲಿ ಬೇಕಾದ್ರೆ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಯಾವ ಮೂಲೆಯಲ್ಲಿ 50 ವರ್ಷಗಳಿಂದ 40 ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ. ನಿಮ್ಮ ಶಾಸಕರಾದ ಪಿ ರವಿಕುಮಾರ್ ವೆಂಗರವರು ತಮ್ಮ ಸ್ವಂತ ಊರು ಸ್ವಂತ ಜನ ಅಂತ ತಿಳ್ಕೊಂಡು ಯಾವ ಊರು ಹೋಗ್ತಾರೆ ಆ ಊರಲ್ಲಿ ನಾನು ಇದೀನಿ ಅಂತ ತಿಳ್ಕೊಂಡು ಅಷ್ಟೊಂದು ಮೈಂಡಲ್ಲಿ ಹಾಕೊಂಡು ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ. ಅದಕ್ಕೆ ನಿಮ್ಗೆಲ್ಲ ಗೊತ್ತಿದೆ, ಅವರು ಬಂದಾಗ ಹೇಳಿದ್ರು ನೀನ್ ಏನಕ್ಕೆ ಬಂದು ನಿಮ್ಮ ಸಹಕಾರ ಕೊಡಿ, ನೀನ್ ತಪ್ಪಿ ನೀರು ನೀನ್ ಏನೋ ತಗೊಂಡು ಬರಬಾರ್ದು, ಆ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ. ಅದೇ ತರ ನಿಮ್ಗೆಲ್ಲ ಗೊತ್ತಿದೆ, ಇದು ಸಾಮಾನ್ಯ ಕೆಲಸ ಅಲ್ಲ, ಹೇಳಕ್ಕೆ ಆಸನ ಇರ್ತದೆ, ಮಾತ್ರ ದುಡ್ಡು ತಗೊಬಂದು ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಇರ್ತದೆ. ಯಾವ ಮೂಲೆಯಲ್ಲಿ ದುಡ್ಡು ಬರ್ತದೆ ಜನಗೋಸ್ಕರ ಕೆಲಸ ಮಾಡೋಕ್ಕೆ ಅಲ್ಲೆಲ್ಲ ಹೋಗಿ ಪ್ರಯತ್ನ ಪಟ್ಟು 10 ಕೋಟಿ ರೂಪಾಯಿಗಳನ್ನು ತಗೊಬಂದು ಮೊದಲನೇ ಬಾರಿಗೆ ಕೊಹ್ಲಿಗೆ ತಡೆಗೋಡೆಯನ್ನು ಮಾಡೋದು. ಈಗ ನಾವು ಎಷ್ಟು ಮಳೆ ಬಂದ್ರೂ ಆರಾಮಾಗಿ ನಿದ್ದೆ ಮಾಡ್ಬೋದು. ಇನ್ನೊಂದು ವಿಷಯ, ಆಮೇಲೆ ಏನಾಯ್ತು, ಈಗ ರೋಡು ಡ್ರೈನ್ಗಳು ಇದೆಲ್ಲ ಸಮಸ್ಯೆ ಇತ್ತು. ಮೊದಲು ಏನ್ ಮಾಡಿದ್ರು, ರೋಡು ಡ್ರೈನ್ ಎಲ್ಲ ಪ್ಲಾನ್ ಇಂದನೇ ಕಾರ್ಯಾಚರಣೆ ಬರ್ಬೋದು ಅಂತಿದ್ರು. ಅದೇನಾಗದೆ ನೀರು ಅರ್ಧ ಹೋಯ್ತದೆ, ಅರ್ಧ ಎಲ್ಲ ಡ್ರೈನ್ಗಳಲ್ಲಿ ನಿಂತದೆ. ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿ ನೀರು ಆಚೆ ಹೋಗಕ್ಕೆ ದಾರಿನೇ ಇಲ್ಲ. ಏನಾರ ಡೀಪ್ ಮಾಡ್ಕೊಂಡು ಡ್ರೈನ್ ತಗೋಬಿಟ್ಟು ಈ ಕಾಲೋನಿಯ ಕಾರ್ಯಕ್ರಮಕ್ಕೆ ಆಗಮಿಸಿರಂತ ನಮ್ಮ ಮೆಚ್ಚಿನ ನಾಯಕರಾದಂಥ ಸದಾ ಬಡವರಿಗಾಗಿ ಇವತ್ತು ಒಂದು 25 ವರ್ಷದಿಂದನೂ ಮಂಡ್ಯದಲ್ಲಿ ಅಭಿವೃದ್ಧಿ ಕಡೆಗೆ ಅಂತ ಹೋದಂತ ಶಾಸಕರು ಯಾರ ಇದ್ರೆ ಎಷ್ಟು ಜನ ಮಾಡೋ ಪ್ರಯತ್ನ, ಯಾರ ನೆಕ್ಸ್ಟ್ ಮಂಡ್ಯದಲ್ಲಿ ಕೆಲಸ ಮಾಡಕ್ಕೆ ಆ ಚಾಣಕ್ಯನ ಆ ಬುದ್ಧಿವಂತಿಕೆ ಎಲ್ಲ ಮಿನಿಸ್ಟ್ರಿಗಳು ಇರ್ಬೋದು, ಎಲ್ಲ DCM ಅವ್ರతో ಇರ್ಬೋದು, DK ಶಿವಕುಮಾರ್ ಸಾಹೇಬ್ರతో ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರతో ಇರ್ಬೋದು, ಪ್ರತಿಯೊಬ್ಬರು ಮಿನಿಸ್ಟ್ರಿಗಳು ತಗೋಬರಂತದ ಏನಾರ ಒಂದು 224 MLAಗಳಲ್ಲಿ ಇದ್ರೆ ಆ ಚಾಣಕ್ಯನ ಇದ್ರೆ ನಮ್ಮ ಪಿ ರವಿಕುಮಾರ್ ಗೌಡರಿಗೆ ಮಾತ್ರ ಇದೆ ಅನ್ನೋಕೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತು ಒಂದು ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ನಾನು ನೋಡಿದ್ದೀನಿ. ಹಿಂದಿನ 5 ವರ್ಷ ನ್ಯಾಮಿನಿಗೋಸ್ಕರ 2018ರಲ್ಲಿ ಇರ್ಬೇಕಾದ್ರೆ ನಾನು ನಮ್ಮ ಅಂಬರೀಷಣ ಅಂದ್ರೆ ಒಂದು ಮಂಡ್ಯದ ಗಂಡು, ಒಂದು ಎದುರವರು ಎಲ್ಲರೂ ಅಂತ ನಾಯಕನ ಕೈಲೇ ಮಂಡ್ಯ ಬಿಡಿ ಕಾಲೋನಿಗೆ 5 ಕೋಟಿ ತಗೋಬರಕ್ಕೆ 5 ವರ್ಷದಲ್ಲಿ ಒಂದು 15-20 ಸತಿಗೆ ನಮ್ಮ ಜಬಿಯಣ್ಣ ಇರ್ಬೋದು, ಆ ಕಾಲದಲ್ಲಿ ನಮ್ಮ ಮುನವರ್ ಖಾನ್ ಅವ್ರು ಇರ್ಬೋದು, ಅದನ್ನ ಶ್ರಮ ಪಟ್ಟಿ 5 ಕೋಟಿ ಅನುದಾನ ತಗೋಬರಕ್ಕೆ ಅಂಬರೀಷ್ ಅಂತ ಒಂದು 50 ಸತಿಯಾರ ಹೋಗಿದ್ರೇನು ನಮ್ಮ ನಾಯಕರುಗಳು ಎಲ್ಲರೂ ಸೇರಿ. ರಫಿ ಅವರು ಪಾಪ ತೀರೋವರೇ. ಇವತ್ತು ಈ ಅಭಿವೃದ್ಧಿ ಆಗಕ್ಕೆ 5 ವರ್ಷ ಅಂತ ಪವರ್ಫುಲ್ ನಮ್ಮ ಅಂಬರೀಷ್ ತಗೋಬರಕ್ಕೆ 5 ಸತಿ ಹೋಗಿದ್ರು ನಾವು 5 ಕೋಟಿ ತಗೋಬರಕ್ಕೆ ಅನುದಾನ ಆಯಿತು. ಕೆಲವೇ 3 ವರ್ಷದಲ್ಲಿ ಇಡೀ ಮೈನಾರಿಟೀಸ್ಗೆ ನನಗೆ ಗೊತ್ತಿರಂಗೆ ಇವತ್ತು ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಆಗ್ಬೋದು, 10 ಕೋಟಿ ಅಭಿವೃದ್ಧಿ ಅದು ತಗೊಬಂದಿರೋದು ಪಿ ರವಿಕುಮಾರ್ ಗೌಡ ಮಾತ್ರ ತಗೊಬರಕ್ ಸಾಧ್ಯ ಇದೆ. 10 ಕೋಟಿ ಅನುದಾನ ಒಂದೇ ಸತಿ. ಇದೇ ತಡೆಗೋಡೆಯಲ್ಲಿ ಇವತ್ತು ನೀರು ಏನ್ ಬಿಡಿ ಕಾಲೋನಿ ಒಳಗೆ ನುಗ್ತಾ ಇತ್ತು ಎಲ್ಲರೂ ಗೊತ್ತಿರೋ ವಿಚಾರ. ಆ ದೇವರ ಆಶೀರ್ವಾದದಿಂದ, ಅಲ್ಲದ ಆಶೀರ್ವಾದದಿಂದ ಇವತ್ತು ನೆಮ್ಮದಿಗೂ ಇವತ್ತು ಮಲಗಿರ್ತಾ ಇದೀವಿ ಅಂದ್ರೆ ಅದು ಪಿ ರವಿಕುಮಾರ್ ಗೌಡರು. ಗೆದ್ದ ಟೈಮಲ್ಲೇ ಇಲ್ಲಿ ನಾವು ಓಟ್ನ ಮತ ಚಲಾಯಿಸಬೇಕು ಅಂತ ಮತ ಕೇಳಕ್ ಬಂದದ ದಿವಸ ಇವರು ಮಾತು ಹೋಗಿದ್ರು MLA ಸಾಹೇಬ್ರು. ನಾನು ಗೆದ್ದ ಸಗ್ನಾನೆ ನನ್ನ ಗುರಿ ಏನ್ ಇವತ್ತು ಬಿಡಿ ಕಾಲೋನಿಗೆ ನೀರು ನುಗ್ತಾ ಇದೆ ಅದನ್ನ 1 ಡ್ರಾಪ್ ಕೂಡ ಬರಬಾರ್ದು. 7 ಅಡಿ 8 ಅಡಿ ನೀರು ನುಗ್ತಾ ಇತ್ತು, ಅದನ್ನ ನಾನು ತಡೆಗೋಡೆ ಮಾಡಿಸಿ ನಾನು ಮಾಡಿಸ್ತೀನಿ ಅಂತ ಮಾತಂಗೆ ನಡ್ಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಭಾರಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೊಂದು 15-20 ಕೋಟಿ ಅಭಿವೃದ್ಧಿಗೆ ಹಾಕಿದ್ರು. ಹಿಂದೆ ಒಂದು 5 ಲಕ್ಷ ಮೈನಾರಿಟೀಸ್ ಗ್ರಾಂಟ್ ತಗೊಬಂದು ಇಡೀ 35 ವಾರ್ಡಲ್ಲೂ 5 ಕೋಟಿ ಗ್ರಾಂಟ್ಸ್ ತಗೊಬಂದು ಇಡೀ 30 ಚಾಣಕ್ಯ ಇದೆ. ಯಾಕೆ ಅಂತ ಅಂದ್ರೆ ಎಲ್ಲರೂ ಮಾತಿನ ಆಡ್ಬೋದು ಅಷ್ಟೇ, ಕೆಲಸ ಅಂತೂ ಮಾಡಲ್ಲ, ಮಾತಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಆ ಕೆಲಸ ಮಾಡಂತ ಶಕ್ತಿ ಭಗವಂತ ಕೊಡ್ತವನೆ. ಇಂದಿನ ಮುಂದಿನ ದಿವಸದಲ್ಲಿ ಇದೇ ನಮ್ಮ ಶಾಸಕರು ಇನ್ನೂ 25 ವರ್ಷ ಉಳಿಲಿ, ಎಲ್ಲರನ್ನು ವಿಶ್ವಾಸದಲ್ಲಿ ಎಲ್ಲಾ ಸಮಾಜ ವರ್ಗಕ್ಕೆ ಜನಕ್ಕೆ ತಗೋಹೋಗ್ಲಿ ಅಂತ ಹೇಳಕ್ ಬಯಸ್ತೀನಿ. ಎರಡನೇದಾಗಿ ಈಗ ನನ್ನ ಬಿಡಿ ಕಾಲೋನಿಗೆ ಬಂದಾಗ ನಾನು ನಮ್ಮ ಅಧ್ಯಕ್ಷರು ಹೇಳಿದ್ರು ಇಲಿಯಾಸಣ್ಣ ಅವರು, ನೋಡಪ್ಪ ನಾನು ಏನು ಹೇಳ್ತಾ ಇಲ್ಲ, ನಿಮ್ಮ ಶಾಸಕರಿಗೆ ನಿಮ್ಗೆ ಅಭಿವೃದ್ಧಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ಇಡೀ ಏರಿಯಾ 2,500 ಮನೆ ಜನದ ಅಭಿಪ್ರಾಯ ನಂದು ಒಂದೇ ಮಾತು,
ನನಗೆ 1 ಡ್ರಾಪ್ವೇ ಮೋರಿ ಒಳಗೆ ನೀರು ನಿಂತ್ಕೋಬಾರ್ದು, ಅದನ್ನ ಮಾಡ್ಕೊಳ್ಳೋ ಕೆಲಸ ನಿಮ್ ಜವಾಬ್ದಾರಿ ಅಂತ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ. ಆ 7 ತಜ್ಞನೇ ನಾನು ಶಾಸಕರಿಗೆ ರಾತ್ರಿನೇ ಫೋನ್ ಮಾಡಿ 3ನೇ ವಾರ್ಡ್ನ ಅಭಿವೃದ್ಧಿಯ ಕಾರ್ಯಕ್ರಮದ ಭೂಮಿ ಪೂಜೆಯ ವೇದಿಕೆ ಮೇಲಿರುವಂತ ನಮ್ಮ ಮೂಡಾದ ಮಾಜಿ ಅಧ್ಯಕ್ಷರಾದ ನಯೀಂ ಅವರೇ, ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಮಂಜು ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ರುದ್ರಪ್ಪ ಅವರೇ, ಈ ವಾರ್ಡ್ನ ಮಾಜಿ ನಗರಸಭಾ ಸದಸ್ಯರಾದಂಥ ಜಾಕೀರ್ ಅವರೇ, ಇಲಿಯಾಸ್ ಸಾಹೇಬ್ರೆ, ನಮ್ಮ ಗಾಂಧಿನಗರದ ಹಂಸದಣ್ಣ ಅವರೇ, ಮಾಮ ಅವರೇ, ನಮ್ಮ ವೇದಿಕೆ ಮೇಲಿರುವಂಥ ವಸಂತರಾಜು ಅವರೇ, ನಯಾಸ್ ಅವರೇ, ಇಮ್ರಾನ್ ಅವರೇ, ಶೈಲೇಂದ್ರ ಅವರೇ, ಇದ್ರೀಸ್ ಅವರೇ, ನಮ್ಮ ಸಾದಿಕ್ ಅವರೇ, ನಯೀಂ ಅವರೇ, ಹಾಗೂ ಮತ್ತೆ ಶ್ರೀಧರ್ ಅವರೇ ಹಾಗೂ ಸಜಾದ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಒಬ್ಬರ ಹೆಸರು ಹೇಳಿ ಒಬ್ಬರು ಹೇಳಿ ಕಡಿಮೆ ಮಾಡಬಾರ್ದು. ಮತ್ತೆ ಈ ವಾರ್ಡಿನ ಎಲ್ಲ ನಮ್ಮ ಆತ್ಮೀಯ ತಂದೆ ತಾಯಿಯಂದ್ರೆ ಮಕ್ಕಳು, ಇವತ್ತು 3ನೇ ವಾರ್ಡ್ಗೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಬಂದಿದ್ದೀವಿ. ಕಳೆದ 20 ವರ್ಷದಿಂದ ನರಕ ನೋಡ್ತಾ ಇದ್ರಿ. ನಾನು ಎಲೆಕ್ಷನಲ್ಲೂ ಬಂದೆ, ಪಾತ್ರೆ ಮೇಲೆ ಇಟ್ಕೊಳ್ಳಿವ್ರಿ, ಹಾಸಿಗೆ ಕೆಳಗಡೆ ಇಟ್ಕೊಳ್ಳಿವ್ರಿ, ಕರ್ಕೊಂಡೋಗಿ ತೋರಿಸಿವ್ರಿ. ಈ ಜಾಕೀರು ಯಾವಾಗಲೂ ಬರೋ ಮಂತ್ರಿಗಳಿಗೆಲ್ಲ ನೋಡಿ ನಮ್ಮ ಏರಿಯಾ ಹಿಂಗಿದೆ ಅಂತ ಬೋರ್ಡ್ ತೋರಿಸ್ಕೊಂಡಿದ್ರು. ನೀವು ದಿನ ದೇವ್ರ ಹತ್ರ ಪ್ರಾರ್ಥನೆ ನಮಾಜ್ ಆಗುವಾಗ ನಮ್ಮ ಸಾಹೇಬರು ಕೂಡ ಯಾರು ಬರ್ತಾರಪ್ಪ ಈ ನರಕದಿಂದ ನಮ್ಮನ್ನ ಪಾರು ಮಾಡೋದಕ್ಕೆ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ನಾನು ಗೆದ್ದಿದ ತಕ್ಷಣ ಫಸ್ಟ್ ಫಂಡ್ ಹಾಕಿದೆ ನಿಮ್ಮ 3ನೇ ವಾರ್ಡ್ಗೆ. 15 ಕೋಟಿ ರೂಪಾಯಿ ಹಾಕಿದ್ರಿ. 1 ಇಂಚ್ ನೀರು ಬರ್ತಾ ಇದೆಯಾ? ಹೋದ ವರ್ಷ 125 ವರ್ಷದಲ್ಲೇ ದೊಡ್ಡ ಮಳೆ ಬಂತು, 1 ಇಂಚ್ ಬಂತ ನಿಮ್ಗೆ? ಆಯ್ತು. ಈಗ ಏನ್ ಮಾಡಿದ್ರಿ? ಇನ್ನ 5 ಕೋಟಿ ಹಾಕಿದೀನಿ. ಒಳಲು ಕಡೆಯಿಂದ ಏನಾದ್ರೂ ಅಪ್ಪಿ ಹೌಸಿಂಗ್ ಬೋರ್ಡ್ ಒಳಗಡೆ ನೀರು ಬರಬಾರ್ದು ಅಂತ 20 ಕೋಟಿ ರೂಪಾಯಿ ಕಾವೇರಿ ನಿಗಮದಿಂದ ಇತಿಹಾಸದಲ್ಲಿ 1 ವಾರ್ಡ್ ಯಾರು ಹಾಕಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ ಹಾಕಿದ್ರು. ನೀವು ಕೂಡ ಪ್ರೀತಿಯಿಂದ ನನಗೆ ವೋಟ್ ಹಾಕಿದ್ರು. ನಮ್ಮ ರವಿಕುಮಾರ್ ಗೆಲ್ಲಬೇಕು, ನಮ್ಮ ಮನೆ ಹುಡುಗ, ಇವನೇನಾದರೂ ನಮ್ಮ ವಾರ್ಡ್ನ ಬದಲಾವಣೆ ಮಾಡ್ತಾನೆ ಅಂತ. ನನಗೆ ನಿಮ್ಮ ವಾರ್ಡ್ಗೆ ತೃಪ್ತಿ ಇದೆ. ನೀವು ನೆಮ್ಮದಿಯಾಗಿ ಮನಗೋದಕ್ಕೆ ಆ ದೇವರು ಆಶೀರ್ವಾದ ಮಾಡಿದ್ನಲ್ಲ, ಅದು ನನಗೆ ತೃಪ್ತಿ ಇದೆ. ನಾನು ಗೆದ್ದು ನಮ್ಮ ಸರ್ಕಾರ ಬಂದಿಲ್ಲ ಅಂದಿದ್ದರೆ ನಿಮಗೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ತಿರಲಿಲ್ಲ. ದೇವರ ಆಶೀರ್ವಾದದಿಂದ ಕಾಂಗ್ರೆಸ್ 140 ಸೀಟ್ ಗೆಲ್ತು. ನಿಮ್ಮ ಸಮಸ್ಯೆ ಬಗೆಹರಿತಾ ಬರೀ ಚಪ್ಪಾಳೆ ಹೊಡಿಬೇಕಲ್ಲ, ಬಗೆಹರಿಸಿದ್ರೆ. ನಾನು ಅನ್ಕೊಳ್ಳೋದು ಚಪ್ಪಾಳೆ ಹೊಡಿತಾರೆ ಅಂದ್ರೆ ಬಗೆಹರಿದಿಲ್ಲ ಅಂತ ಅರಿತಲ್ವಾ? 1 ಇಂಚು ನಿಮ್ಮ ಒಳಕ್ಕೆ ನೀರು ಬರ್ತಾ ಇಲ್ಲ. ಇವತ್ತು ಹಲವಾರು ವಾರ್ಡ್ಗಳಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅತಿ ಹೆಚ್ಚು 3ನೇ ವಾರ್ಡಲ್ಲಿ ಸಮಸ್ಯೆಗಳು ಜಾಸ್ತಿ. ಈಗ ಹೊರಗಡೆಯಿಂದ ಬರ್ತಾ ಇರೋ ನೀರು ನಿಂತೋಯ್ತು. ಇಲಿಯಾಸ್ ಸಾಹೇಬ್ರು ಹೇಳಿದಂಗೆ ಒಳಗಡೆ ನೀರು ಆಚೆ ಹೋಗ್ಬೇಕೀಗ ಅಲ್ವಾ? ಮೊದಲೆಲ್ಲ ಬಿಲ್ ಮಾಡ್ಕೊಳ್ಳೋಕ್ಕೆ ಕಾಂಟ್ರಾಕ್ಟ್ರು ಹೆಂಗೆಂಗೋ ಮಾಡ್ಬಿಟ್ಟು ಹೋಗಿದ್ದಾರೆ. ನಾನು ಬಂದು ನೋಡಿದ್ದೀನಿ. ನಿಮ್ಮ ಮೋರಿ ನೀರನ್ನ ತಗೊಂಡು ಒಳಲು ಸರ್ಕಲ್ ಇದೆಯಲ್ಲ, ಆ ದೊಡ್ಡ ಮೋರಿಗೆ ತಗೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 1 ಇಂಚು ನೀರನ್ನು ಕೂಡ ನಾನು MLA ಅಧಿಕಾರ ಅವಧಿಯಲ್ಲೇ ಆ ನೀರನ್ನು ಪೈಪ್ಲೈನ್ ಮೂಲಕ ಮೋರಿ ನೀರನ್ನು ಆಚೆ ತಗೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸಮಯ ಕೊಡಬೇಕು, ಎಲ್ಲ ಸಮಯ ಇಲ್ಲ ಅಂದರೆ ಏನೂ ಆಗಲ್ಲ. ಈಗ 10 ಕೋಟಿ ಹಾಕಿದ್ದೀವಿ. ಕಾವೇರಿ ನೀರಿಗೆ ಪೈಪ್ಲೈನ್ ಹಾಕ್ತಾ ಇದ್ವಿ. ನಿಮಗೆ 2 ರೋಡಲ್ಲಿ ಮೊನ್ನೆ ಸಾದಿಕ್ಕು ನಯೀಮು ಇವರೆಲ್ಲ ಬಂದಾಗ ಹೇಳಿದ್ರು, UGD ಮತ್ತು ಕಲೆಕ್ಷನ್ ನೀರು ಜಾಯ್ನ್ ಆಗ್ತದೆ, ಅದನ್ನು ಬಗೆಹರಿಸಕ್ಕೆ ಕೇಳಿದ್ದೀವಿ. ಅದು ಬಗೆಹರಿಯುತ್ತೆ. 1 ಕಿಲೋಮೀಟ್ರ್ UGD ಪೈಪ್ಲೈನ್ ಮಾಡ್ತಾ ಇದ್ದೀವಿ. ನಿಮ್ಮ ಇದರಲ್ಲಿ 6 ಕಿಲೋಮೀಟ್ರ್ ಒಳಗಡೆ ಎಲ್ಲ ರಸ್ತೆ. ಭಾರತದ ಇತಿಹಾಸದಲ್ಲಿ 1 ವಾರ್ಡ್ಗೆ ಅಭಿವೃದ್ಧಿಗೆ 10 ಕೋಟಿ ಏನಾರು ಹಾಕಿದ್ರೆ ಮಂಡ್ಯದಲ್ಲಿ ಮಾತ್ರ. ಅದು 1 ವಾರ್ಡ್ಗೆ 10 ಕೋಟಿ ಒಂದೇ ಸರಿ ತೋರಿಸಿ ನೋಡೋಣ. 50 ಲಕ್ಷ ಹಾಕಿರ್ಬೋದು, 20 ಲಕ್ಷ ಹಾಕಿರ್ಬೋದು, 1 ಕೋಟಿ ಹಾಕಿರ್ಬೋದು. 10 ಕೋಟಿ ಏನಾರು ಹಾಕಿದ್ರೆ ನೀವು ನನ್ನನ್ನು ಗೆಲ್ಸೋದಕ್ಕೆ ಹೆಚ್ಚು ಲೀಡ್ ಕೊಟ್ರಲ್ಲ, ಅದರ ಸುಮ್ಮನೆ ಯಾವನ ಪರ್ಲೆ ನನ್ನ ಮಕ್ಕಳು ಕಂಡ ನೀವು ಮಾತಾಡಲ್ಲ.